ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು 5ನೇ ತರಗತಿಯ ಸಮಾಜ ವಿಷಯದಲ್ಲಿ ಬರ್ತಕ್ಕಂಥ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಅಂತಕ್ಕಂಥ ಪಾಠದ ಮುಂದುವರೆದ ಭಾಗವನ್ನು ಇವತ್ತಿನ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದರೆ ಕಳೆದ ಒಂದು ಅವಧಿಯಲ್ಲಿ ಭಾರತದಲ್ಲಿರ್ತಕ್ಕಂಥ ಮರುಭೂಮಿಗಳ ಕುರಿತು ನಾವು ಹಿಂದಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಮರುಭೂಮಿ ಯಾವುದಂದ್ರೆ ಥಾರ್ ಮರುಭೂಮಿ ಅಂತೇಳಿ ನಾವು ಹಿಂದಿನ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಅದು ಬರ್ತಕ್ಕಂಥದ್ದು ರಾಜಸ್ಥಾನ ಅಂತಕ್ಕಂಥ ಒಂದು ರಾಜ್ಯದಲ್ಲಿ ಆ ಒಂದು ಥಾರ್ ಅಂತಕ್ಕಂಥ ಒಂದು ಮರುಭೂಮಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಮರುಭೂಮಿಗಳ ಒಂದು ಲಕ್ಷಣಗಳ ಕುರಿತು ಕೂಡ ನಾವು ಕಳೆದ ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಅಲ್ಲಿ ಓಯಸಿಸ್ಗಳು ಅಂತಕ್ಕಂಥವು ಕಂಡು ಬರ್ತಾ ಇದ್ದಾವೆ, ಅಂದರೆ ನೀರಿನ ಒಂದು ಚಿಲುಮೆಗಳು ಆ ಒಂದು ಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಮರುಭೂಮಿಯ ಲಕ್ಷಣ ಯಾವುದಂದ್ರೆ ಅದು ಮರುಮಯವಾಗಿರ್ತದೆ. ಎಲ್ಲಿ ನೋಡಿದರೂ ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿವರೆಗೆ ಹರಿತಾ ಇದೆ ಅಲ್ಲಿವರೆಗೆ ಮರಳು ಅಂತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅಂತಕ್ಕಂಥದ್ದು. ಜೋರಾಗಿ ಗಾಳಿ ಬೀಸ್ತಾ ಇರತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಬಿಸಿಲಿನ ಒಂದು ತಾಪ ಅಂತಕ್ಕಂಥದ್ದು ಹೆಚ್ಚಾಗಿ ಆ ಒಂದು ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ವಾಸವಾಗಿರ್ತಕ್ಕಂಥ ಜನರ ಸಂಖ್ಯೆ ಬಹಳಷ್ಟು ಕಡಿಮೆ ಇರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲ ಅಂಶಗಳ ಕುರಿತು ಹಿಂದಿನ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದ್ರೆ ಅದರ ಒಂದು ಮುಂದುವರೆದ ಭಾಗದಲ್ಲಿ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಯಾವ ಅಂಶದ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ನಮ್ಮ ಭಾರತದ ನದಿಗಳು ಯಾವ್ಯಾವ ಅದಾವ, ನಮ್ಮ ಭಾರತದಲ್ಲಿ ಹುಟ್ಟಿ ಹರಿತಾ ಇರತಕ್ಕಂಥ ನದಿಗಳ ಹೆಸರುಗಳನ್ನ, ಅವು ಯಾವ ಯಾವ ಭಾಗದಲ್ಲಿ ಹರಿತಾ ಇದ್ದಾವ, ಅವುಗಳ ಒಂದು ಪ್ರಾಮುಖ್ಯತೆ ಏನು ಅನ್ನೋದರ ಕುರಿತು ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದರೆ ಅದರ ಒಂದು ಘಟಕದ ಹೆಸರು ಏನು ಅಂತಂದ್ರೆ ಭಾರತದ ನದಿಗಳು ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ನದಿಗಳು ಇಲ್ಲಿ ಉಗಮವನ್ನು ಹೊಂದ್ತಾ ಇದ್ದಾವ. ಆ ಉಗಮವನ್ನು ಹೊಂದಿ ಅವು ಕೆಲವೊಂದಷ್ಟು ನದಿಗಳು ಪೂರ್ವಕ್ಕೆ ಹರಿತಾ ಇದ್ದಾವ, ಕೆಲವೊಂದಷ್ಟು ಪಶ್ಚಿಮಕ್ಕೆ ಹರಿತಾ ಇದ್ದಾವ. ಹೀಗೆ ಅವು ತಮ್ಮ ಮನಸ್ಸಿಗೆ ಬಂದಂತಹ ಒಂದು ರೀತಿಯಲ್ಲಿ ಅವು ಆ ದಿಕ್ಕುಗಳಲ್ಲಿ ಏನ್ ಮಾಡ್ತಾ ಇದ್ದಾವ, ತಮ್ಮ ಚಲನೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ದೇಶದ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಈ ನದಿಗಳು ಕೂಡ ಒಂದು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ನಿಸರ್ಗ ಅನೇಕ ಕೊಡುಗೆಗಳನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಈ ನದಿ ಅಂತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ನಿಸರ್ಗ ನಮಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದು ಕಾಡು ಇರಬಹುದು, ಬೆಟ್ಟ ಇರಬಹುದು, ಪ್ರಸ್ಥಭೂಮಿ ಇರಬಹುದು, ಪರ್ವತ ಇರಬಹುದು, ಕಂದರ ಇರಬಹುದು, ಕಣಿವೆ ಇರಬಹುದು, ಹಲವಾರು ಸರೋವರಗಳಿರಬಹುದು, ಹಲವಾರು ನದಿಗಳಿರಬಹುದು. ಹೀಗೆ ಬೆಟ್ಟ, ಗುಡ್ಡ, ಪರ್ವತ ಇವೆಲ್ಲವೂ ಕೂಡ ನಿಸರ್ಗ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತೇಳಿ ನಾವು ಹೇಳಬಹುದು. ಹಾಗಾದ್ರೆ ನಮ್ಮ ಭಾರತದಲ್ಲಿ ಕೂಡ ಅನೇಕ ನದಿಗಳು ಹುಟ್ಟಿ ಹರಿತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಕೂಡ ನಾವು ವೈವಿಧ್ಯತೆಯನ್ನು ಕಾಣ್ತಾ ಇದ್ದೀವಿ. ಕೆಲವೊಂದಷ್ಟು ನದಿಗಳು ವರ್ಷವಿಡೀ ತುಂಬಿ ಹರಿತಾ ಇದ್ದಾವ, ಕೆಲವೊಂದಷ್ಟು ನದಿಗಳು ಕೆಲವು ತಿಂಗಳುಗಳ ಕಾಲ ಮಾತ್ರ ಹರಿತಾ ಇದ್ದಾವ, ಕೆಲವು ತಿಂಗಳುಗಳ ಕಾಲ ಮಾತ್ರ ಹರಿದು ಕೆಲವು ತಿಂಗಳ ಕಾಲ ಅವು ಬತ್ತಿ ಕೂಡ ಹೋಗ್ತಾ ಇದ್ದಾವ. ಅಂದ್ರೆ ನಮ್ಮ ಭಾರತದ ಉತ್ತರದ ದಿಕ್ಕಿಗೆ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತಕ್ಕಂಥವು ಅದಾವ. ಆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟಿ ಹರಿತಾ ಇರತಕ್ಕಂಥ ನದಿಗಳು ವರ್ಷವಿಡೀ ತುಂಬಿ ಹರಿತಾ ಇದ್ದಾವ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು? ಹಿಮಾಲಯ ಪರ್ವತಗಳಲ್ಲಿ ಮಳೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಳೆಯ ನೀರಿನಿಂದ ಆ ನದಿಗಳು ತುಂಬಿ ಹರಿತಾ ಇದ್ದಾವ. ಇನ್ನು ಬೇಸಿಗೆಯ ಒಂದು ಕಾಲದ ಅವಧಿಯಲ್ಲಿ ಆ ಬಿಸಿಲಿನ ಒಂದು ತಾಪಕ್ಕೆ ಅಲ್ಲಿರ್ತಕ್ಕಂಥ ಒಂದು ಮಂಜುಗಡ್ಡೆ ಕರಗಿ ನೀರಾಗಿ ಆ ನದಿಗಳು ವರ್ಷವಿಡೀ ತುಂಬಿ ಹರಿತಾ ಇದ್ದಾವ. ಹಾಗಾದ್ರೆ ಈ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಹುಡ್ತಾ ಇರ್ತಕ್ಕಂಥ ಈ ನದಿಗಳು ಏನ್ ಮಾಡ್ತಾ ಇದಾವಲ್ಲ, ಅವು ಹರಿತಾ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವು ಅಲ್ಲಿ ಸಿಗ್ತಕ್ಕಂಥ ಎಲ್ಲ ವಸ್ತುಗಳನ್ನ, ಮಣ್ಣಿರ್ಬೋದು, ಕಲ್ಲಿರ್ಬೋದು, ಇತರೆ ವಸ್ತುಗಳನ್ನ ಏನ್ ಮಾಡ್ತಾ ಇದಾವ, ತಮ್ಮ ಜೊತೆ ತೆಗೆದುಕೊಂಡು ಬರ್ತಾ ಇದಾವ. ತೆಗೆದುಕೊಂಡು ಬಂದು ಏನ್ ಮಾಡ್ತಾ ಇದಾವ, ತಮ್ಮ ಮನಸ್ಸಿಗೆ ಬಂದಂತಹ ರೀತಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅವುಗಳನ್ನ
ಅಂದ್ರೆ ಆ ಒಂದು ಪ್ರದೇಶಗಳು ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಮಣ್ಣನ್ನ ಏನ್ ಮಾಡ್ತಾ ಇದಾವ, ಆ ನದಿಗಳು ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಂದು ಏನ್ ಮಾಡ್ತಾ ಇದಾವ, ಸಂಚಯವನ್ನು ಮಾಡ್ತಾ ಇದಾವ. ಅಂದ್ರ ನದಿಗಳ ಎರಡೂ ಕಡೆಗಳಲ್ಲಿ, ಅಂದ್ರೆ ಇಕ್ಕೆಲ ಅಂತ ನಾವು ಕರಿತಾ ಇದೀವಿ, ಎರಡೂ ಕಡೆಗಳಲ್ಲಿ ಆ ಒಂದು ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ನಾವು ತಂದು ಬಿಡ್ತಾ ಇದಾವ. ಹೀಗಾಗಿ ನದಿಗಳು ಎಲ್ಲಿ ಹರಿತಾ ಇದಾವ ಆ ಒಂದು ಪ್ರದೇಶದಲ್ಲಿ, ಅಂದ್ರೆ ಎರಡೂ ಕಡೆ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಒಂದು ಮೈದಾನ ಪ್ರದೇಶಗಳು ಅಂತಕ್ಕಂಥವು ಅಲ್ಲಿ ನಿರ್ಮಾಣಗೊಳ್ತಾ ಇದಾವ. ಆ ಒಂದು ಭಾಗದಲ್ಲಿ ಜನಸಂಖ್ಯೆ ಹೆಚ್ಚು ವಾಸವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅಲ್ಲಿ ಅನೇಕ ಬೆಳೆಗಳನ್ನು ಕೂಡ ಬೆಳೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಭೂಮಿ ಅದಾಗಿರ್ತದೆ. ಜೊತೆಗೆ ನದಿಗಳು ಹರಿತಾ ಇರುವುದರಿಂದ ನೀರಾವರಿಯ ಒಂದು ಸೌಲಭ್ಯ ಕೂಡ ಅಲ್ಲಿ ದೊರಕ್ತಾ ಇದೆ. ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ಆ ಒಂದು ಭಾಗದಲ್ಲಿ, ಅಂದ್ರೆ ಆ ಒಂದು ಫಲವತ್ತತೆಯನ್ನು ಕೂಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅನೇಕ ಬೆಳೆಗಳನ್ನು ಕೂಡ ಅವರು ಬೆಳೆಯಲಿಕ್ಕೆ ಅವಕಾಶಗಳಿದಾವ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಬಹಳಷ್ಟು ವಾಸವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನಮ್ಮ ಭಾರತದ ದೇಶದಲ್ಲಿ ಕೂಡ ಹಲವಾರು ನದಿಗಳು ಏನ್ ಮಾಡ್ತಾ ಇದಾವ, ಹರಿತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅವು ಕೂಡ ಹರಿಯುವಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾ ಇದಾವ, ಇಂತಹ ಒಂದು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣನ್ನ ಅವು ಏನ್ ಮಾಡ್ತಾ ಇದಾವ, ಅಲ್ಲಲ್ಲಿ ಬಿಟ್ಟುಕೊಂಡು ಹೋಗ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಭಾರತದ ನದಿಗಳನ್ನ ನಾವು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತೇಳಿ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ನೀವು ಗಮನವಿಟ್ಟು ಕೇಳಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ, ನಮ್ಮ ಭಾರತದ ನದಿಗಳಲ್ಲಿ ಉತ್ತರ ಭಾರತದ ನದಿಗಳು ಅಂತಂದ್ರೆ ಯಾವುವು, ದಕ್ಷಿಣ ಭಾರತದ ನದಿಗಳು ಅಂತಂದ್ರೆ ಯಾವುವು ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ನೀವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಹಾಗಾದ್ರೆ ನಮ್ಮ ಭಾರತದ ಉತ್ತರ ಭಾರತದ ನದಿಗಳು ಯಾವುವು ಅಂತಂದ್ರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳು. ಇವು ಉತ್ತರ ಭಾರತದ ನದಿಗಳು ಅಂತೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಉತ್ತರ ಭಾರತದಲ್ಲಿ ಹರಿತಾ ಇರತಕ್ಕಂಥ ನದಿಗಳು ಸಿಂಧು, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು. ಇವುಗಳನ್ನ ಉತ್ತರ ಭಾರತದ ನದಿಗಳು ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಇವು ಬಹಳಷ್ಟು ನದಿಗಳು ಹಿಮಾಲಯ ಪರ್ವತಗಳಲ್ಲಿ ಅವು ಉಗಮ ಹೊಂದ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಹಿಮಾಲಯ ಪರ್ವತಗಳು ಈ ನದಿಗಳು ಜನ್ಮವನ್ನು ತಾಳಲಿಕ್ಕೆ ಅವು ಕಾರಣ ಆಗ್ತಾ ಇದ್ದಾವೆ. ಯಾಕಂದ್ರೆ ಹಿಮಾಲಯ ಪರ್ವತ ಅಂತಂದ್ರೆ ಮಂಜುಗಡ್ಡೆಯಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅದಾಗಿರ್ತದೆ. ಹೀಗಾಗಿ ಆ ಒಂದು ನದಿಗಳು ಜೀವ ನದಿಗಳಾಗಿದ್ದಾವೆ. ಅಂದ್ರೆ ಅನೇಕ ಜನರಿಗೆ ನೀರಿನ ಒಂದು ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇದ್ದಾವ. ಆ ನದಿಯ ನೀರನ್ನ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ಕುಡಿಯಲು ಕೂಡ ಉಪಯೋಗಿಸ್ತಾ ಇದ್ದಾರೆ, ಬಟ್ಟೆ ಒಗೆಯಲಿಕ್ಕೆ ಕೂಡ ಉಪಯೋಗಿಸ್ತಾ ಇದ್ದಾರೆ, ಸ್ನಾನ ಮಾಡಲಿಕ್ಕೆ ಕೂಡ ಉಪಯೋಗಿಸ್ತಾ ಇದ್ದಾರೆ, ಪಾತ್ರೆಗಳನ್ನು ತೊಳಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಅನೇಕ ಬೆಳೆಗಳನ್ನು ಕೂಡ ಬೆಳಲಿಕ್ಕೆ ಆ ಒಂದು ನದಿಯ ನೀರನ್ನು ಅವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಆ ನದಿಗಳು ಜೀವ ನದಿಗಳಾಗಿದ್ದಾವ. ನೋಡಿ ಮಕ್ಕಳೇ, ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಒಂದು ನದಿ ಹರಿದು ಹೋಗಿದ್ದೇ ಆಗಿದ್ರೆ ಆ ಒಂದು ಜಿಲ್ಲೆಗೆ ಆ ನದಿ ಒಂದು ವರದಾನವಾಗಿರುತ್ತದೆ. ಯಾಕಂದ್ರೆ ಆ ನದಿ ಹರಿಯಲಾರದೆ ಹೋಗಿದ್ದರೆ ಆ ಒಂದು ಜಿಲ್ಲೆಯಲ್ಲಿ ಆ ಜಿಲ್ಲೆಗೆ ಯಾವ ಜಿಲ್ಲೆ ಅಂತ ಕರೀತಾ ಇದ್ರು, ಬರಪೀಡಿತ ಜಿಲ್ಲೆ ಅಂತೇಳಿ ಅದಕ್ಕೆ ಕರೀತಾ ಇದ್ರು. ಹೀಗಾಗಿ ಯಾವುದೇ ಒಂದು ದೇಶದಲ್ಲಿ ಇರಬಹುದು, ಯಾವುದೇ ಒಂದು ರಾಜ್ಯದಲ್ಲಿ ಇರಬಹುದು, ಯಾವುದೇ ಒಂದು ನದಿ ಹರಿದು ಹೋಗಿದ್ದರೆ ಆ ನದಿಯನ್ನ ಬಳಕೆ ಮಾಡಿಕೊಂಡು ಆ ನದಿಯಲ್ಲಿ ಇರ್ತಕ್ಕಂಥ ನೀರನ್ನ ಉಪಯೋಗ ಮಾಡಿಕೊಂಡು ಹಲವಾರು ಜನರು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಆ ನದಿ ಹರಿತಾ ಇರತಕ್ಕಂಥ ಒಂದು ರೀತಿಯಿಂದ ನೆರೆದಿರ್ತಕ್ಕಂಥ ಒಂದು ಸಂದರ್ಭ. ಹಾಗಾದ್ರೆ ಆ ನದಿಗಳು ಹರಿತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಚಯ ಮಾಡಿರ್ತಕ್ಕಂಥ ಈ ಮೆಕ್ಕಲು ಮಣ್ಣಿನಿಂದಾಗಿ ಈ ಉತ್ತರದ ಮೈದಾನಗಳು ಅಂತಕ್ಕಂಥವು ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಉತ್ತರ ಭಾರತದ ನದಿಗಳಲ್ಲಿ ಸಿಂಧು, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಹರಿತಾ ಇರುವುದರಿಂದ ಅವು ಸಂಚಯ ಮಾಡಿರ್ತಕ್ಕಂಥ ಮೆಕ್ಕಲು ಮಣ್ಣಿನಿಂದಾಗಿ ಉತ್ತರದ ಮೈದಾನಗಳು ಬಹಳಷ್ಟು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಒಂದು ಸ್ಥಳಗಳಾಗಿ ಅವು ಮಾರ್ಪಾಡಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ
ಹರಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ದೆಹಲಿ ಇರಬಹುದು, ಆಗ್ರಾ ಇರಬಹುದು, ವಾರಣಾಸಿ ಇರಬಹುದು. ಇವು ಮೂರು ಪ್ರಸಿದ್ಧವಾಗಿರ್ತಕ್ಕಂಥ ಧಾರ್ಮಿಕ ಯಾತ್ರಾ ಸ್ಥಳಗಳು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಯಾವುದೇ ಒಂದು ಧಾರ್ಮಿಕ ಸ್ಥಳ ಅಂತಕ್ಕಂಥದ್ದು ಯಾವುದೇ ಒಂದು ನದಿಯ ದಡದಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಒಂದು ಪ್ರಸಿದ್ಧಿ ಅಂತಕ್ಕಂದ್ರೆ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಬಹಳಷ್ಟು ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹೌದಾ? ಹಾಗಾದ್ರೆ ಇನ್ನ ಈ ಮೊದಲನೇದಾಗಿ ನಾವು ಉತ್ತರ ಭಾರತದ ನದಿಗಳ ಬಗ್ಗೆ ಇಲ್ಲಿಯವರೆಗೆ ತಿಳಿದುಕೊಂಡಿವಿ. ಇನ್ನು ದಕ್ಷಿಣ ಭಾರತದ ನದಿಗಳು ಯಾವ್ಯಾವ ಅದಾವ, ಅದರಲ್ಲಿ ಕೂಡ ಎರಡು ವಿಧಗಳನ್ನು ನಾವು ಕಾಣ್ತಾ ಇದೀವಿ. ಅದರಲ್ಲಿ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಬೇರೆ ಅದಾವ, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಬೇರೆನೇ ಅದಾವ. ದಕ್ಷಿಣ ಭಾರತದ ನದಿಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಯಾವುವು, ಅವುಗಳ ಹೆಸರುಗಳು ಏನು ಅಂತಂದ್ರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಪಾಲಾರ್ ಮತ್ತು ಪೆನ್ನಾರ್ ಅಂತಕ್ಕಂಥ ನದಿಗಳು ಇವು ಪೂರ್ವಕ್ಕೆ ಹರಿತಾ ಇರತಕ್ಕಂಥ ನದಿಗಳಾಗಿದ್ದಾವ. ಇನ್ನ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವುವು ಅಂತಂದ್ರೆ ನರ್ಮದಾ, ತಾಪಿ, ಶರಾವತಿ, ಕಾಳಿ, ನೇತ್ರಾವತಿ, ಜುವಾರಿ, ಪೆರಿಯಾರ್ ಅಂತಕ್ಕಂಥ ನದಿಗಳು ಇವು ಪಶ್ಚಿಮಕ್ಕೆ ಹರಿತಾ ಇರತಕ್ಕಂಥ ನದಿಗಳಾಗಿದ್ದಾವ. ಹಾಗಾದರೆ ಈ ದಕ್ಷಿಣ ಭಾರತದ ನದಿಗಳು ಇವು ಕೂಡ ಏನ್ ಮಾಡ್ತಾ ಇದಾವ, ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಅಂತೇಳಿ ಎರಡು ವಿಧಗಳನ್ನ ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಇವು ಚಿಕ್ಕವು ಕೂಡ ಇರಬಹುದು, ತೀವ್ರಗತಿಯಲ್ಲಿ ಹರಿತಕ್ಕಂಥ ನದಿಗಳು ಕೂಡ ಇವು ಆಗಿರಬಹುದು. ಹಾಗಾದ್ರೆ ಈ ಒಂದು ನದಿಗಳು ಹರಿತಾ ಇರುವುದರಿಂದ ಅವು ಹರಿದು ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಜಲಪಾತಗಳನ್ನು ನಾವು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಬರೇ ಸುಂದರವಾಗಿರ್ತಕ್ಕಂಥ ಒಂದು ಜಲಪಾತಗಳನ್ನ ಸೃಷ್ಟಿ ಮಾಡುವುದಷ್ಟೇ ಅಲ್ಲದೆ ಅವು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಕೂಡ ಅವು ಸಹಾಯಕಾರಿಯಾಗಿದಾವ ಅಂತಕ್ಕಂಥ ಮಾತನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಕೇವಲ ಒಂದು ನದಿ ಹರಿತಾ ಇದೆ ಅಂತಂದ್ರೆ ಅದರಿಂದ ನೀರು ಮಾತ್ರ ಸಿಗ್ತಾ ಇದೆ ಅಂತ ತಿಳ್ಕೋಬಾರ್ದು. ಅದರಿಂದ ಜಲ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಕೂಡ ನಮಗೆ ದೊರಕ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಸುಂದರವಾಗಿರ್ತಕ್ಕಂಥ ಜಲಪಾತಗಳನ್ನು ಅವು ಸೃಷ್ಟಿ ಮಾಡ್ತಾ ಇದಾವ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹಾಗಾದ್ರೆ ಇತ್ತೀಚೆಗೆ ಇಂತಹ ಒಂದು ನದಿಗಳು, ಗಂಗಾ ನದಿ ಇರಬಹುದು, ಸಿಂಧೂ ನದಿ ಇರಬಹುದು, ಅನೇಕ ನದಿಗಳು ಮಾನವನ ಒಂದು ಪ್ರವೇಶದಿಂದಾಗಿ ಏನಾಗ್ತಾ ಇದಾವ, ಕಲುಷಿತವಾಗ್ತಾ ಇದಾವ. ಆ ನದಿಗಳು ಕಲುಷಿತವಾಗುವುದನ್ನು ನಾವೇನ್ ಮಾಡಬೇಕಾಗ್ತದ, ತಡೆಗಟ್ಟಬೇಕಾಗ್ತದ. ಅದಕ್ಕಾಗಿ ನಮ್ಮ ಭಾರತ ಸರ್ಕಾರದವರು ಇತ್ತೀಚೆಗೆ ಹಲವಾರು ಹೊಸ ಹೊಸ ಕಾನೂನುಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಏನಪ್ಪಾ ಅಂತಂದ್ರೆ ಈ ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿಯನ್ನ ಕಲುಷಿತವಾಗ್ತಾ ಇರತಕ್ಕಂಥದ್ದನ್ನ ನೋಡಿರ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡಿದಾರ ಅಂದ್ರೆ ಇತ್ತೀಚೆಗೆ ಒಂದು ಹೊಸದಾಗಿರ್ತಕ್ಕಂಥ ಒಂದು ಕಾನೂನು ಜಾರಿಗೆ ತಂದಿದ್ದಾರ. ಯಾರು ಕೂಡ ಅದರಲ್ಲಿ ಕಸಕಟ್ಟಿಗಳನ್ನು ಹಾಕಬಾರದು ಅಂತಕ್ಕಂಥದ್ದು. ಯಾರಾದರೂ ಆ ನದಿಗಳಲ್ಲಿ ಸ್ನಾನವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇರಬಹುದು, ಅಲ್ಲಿ ಸೋಪ್ ಇರಬಹುದು, ಇಂಥವುಗಳನ್ನೆಲ್ಲ ಏನ್ ಮಾಡ್ತಾ ಇದಾರ, ಸಾಕಷ್ಟು ಪ್ರಮಾಣದಲ್ಲಿ ಆ ನದಿಯ ನೀರಿನಲ್ಲಿ ಹರಿಬಿಡ್ತಾ ಇದ್ದಾರೆ. ಅವೆಲ್ಲವನ್ನ ತಡೆಗಟ್ಟತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಇರಬಹುದು ಅಂತ ಒಂದು ಹೊಸ ಕಾನೂನುಗಳನ್ನ ಜಾರಿಗೆ ತಂದಿರತಕ್ಕಂಥದ್ದು. ಇದರಿಂದ ನಮ್ಮ ದೇಶದಲ್ಲಿ ಹರಿತಾ ಇರತಕ್ಕಂಥ ಅನೇಕ ನದಿಗಳು ತಮ್ಮ ಪಾವಿತ್ರ್ಯವನ್ನ ಕಾಪಾಡಿಕೊಳ್ತಾ ಇದ್ದಾವೆ. ಶುದ್ಧವಾಗಿ ಅವು ಹರಿಲಿಕ್ಕೆ ನಾವು ಅನುಕೂಲವನ್ನ ಮಾಡಿಕೊಡ್ಬೇಕಾಗ್ತದ. ಯಾಕಂತಂದ್ರೆ ಜಲಮಾಲಿನ್ಯ ಅಂತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅನೇಕ ಕಾರ್ಖಾನೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಚ್ಚಾ ವಸ್ತು ಅಂತ ನಾವೇನು ಕರಿತಾ ಇದ್ದೀವಿ, ಅದೆಲ್ಲವನ್ನ ಏನ್ ಮಾಡ್ತಾ ಇದಾರೆ, ನದಿಗಳ ನೀರಿಗೆ ಹರಿಬಿಡ್ತಾ ಇದ್ದಾರೆ. ಇದರಿಂದ ಹರಿತಕ್ಕಂಥ ಆ ನದಿ ಎಷ್ಟೇ ಶುದ್ಧವಾಗಿದ್ರೂ ಕೂಡ ಅದು ಅಶುದ್ಧತೆಯನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ ಆ ನೀರನ್ನ, ಆ ಒಂದು ನದಿಯಲ್ಲಿ ಇರ್ತಕ್ಕಂಥ ಅನೇಕ ಜಲಚರಗಳು ಕುಡಿದು ವಾಸವ ಮಾಡ್ತಾ ಇರುವುದರಿಂದ ಆ ಜಲಚರಗಳು ಏನ್ ಮಾಡ್ತಾ ಇದಾವ, ಸಾವನ್ನಪ್ತಾ ಇದಾವ. ಅದೇ ನೀರನ್ನ ಮನುಷ್ಯ ಬಳಕೆ ಮಾಡ್ತಾ ಮಾಡುವುದರಿಂದ ಆತನಿಗೆ ಕೂಡ ಅನೇಕ ರೋಗಗಳು ಬರ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಹರಿತಾ ಇರತಕ್ಕಂಥ ಈ ಎಲ್ಲಾ ನದಿಗಳು ಕೃಷಿಯನ್ನು ಮಾಡಲಿಕ್ಕೆ ಯೋಗ್ಯವಾಗಿದಾವ, ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇದಾವ, ಜೊತೆಗೆ ಅನೇಕ ಬೆಳೆಗಳನ್ನ ಬೆಳೆಯಲಿಕ್ಕೆ ಕೂಡ ಅನುಕೂಲವಾಗಿದಾವ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಕೂಡ ಅನುಕೂಲಕರವಾಗಿದಾವ, ಸುಂದರವಾಗಿರತಕ್ಕಂಥ ಒಂದು ಜಲಪಾತಗಳನ್ನ ಇವು ಸೃಷ್ಟಿ ಮಾಡಿದವ. ಜೊತೆಗೆ ಈ ನದಿಗಳ ದಂಡೆಯಲ್ಲಿ
ಅನೇಕ ಸುಪ್ರಸಿದ್ಧವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳು ಅಂದರೆ ಯಾತ್ರಾ ಸ್ಥಳಗಳು ಅಂತಕ್ಕಂಥವು ಅಲ್ಲಿ ಇರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಈ ನದಿಗಳು ಹರಿತಾ ಇರೋದ್ರಿಂದ ನಮಗೆ ಆಗ್ತಕ್ಕಂಥ ಒಂದು ಅನುಕೂಲ ಅಂತೇಳಿ ನಾವು ಹೇಳಬಹುದು. ಹಾಗಾದ್ರೆ ನಮ್ಮ ಭಾರತದ ಒಂದು ವಾಯುಗುಣವನ್ನ ನಾವು ನೋಡಲಾಗಿ ನಮ್ಮ ಭಾರತ ದೇಶದಲ್ಲಿ ಈ ಹವಾಮಾನ ಮತ್ತು ವಾಯುಗುಣದಲ್ಲಿ ಹಲವಾರು ವ್ಯತ್ಯಾಸಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಭಾರತದಲ್ಲಿ ಈ ಉಷ್ಣವಲಯದ ಮಾನ್ಸೂನ್ ಅಂತಕ್ಕಂಥ ಒಂದು ವಿಧದ ಒಂದು ವಾಯುಗುಣ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ಒಂದು ವಾಯುಗುಣ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಮಾನ್ಸೂನ್ ಅಂತಕ್ಕಂಥ ಒಂದು ಪದ ಅರಬ್ ಭಾಷೆಯ ಮೌಸಿಮ್ ಅಂತಕ್ಕಂಥ ಒಂದು ಶಬ್ದದಿಂದ ಅದು ಬಂದಿರತಕ್ಕಂಥದ್ದು. ಹಾಗಾದ್ರೆ ಮೌಸಿಮ್ ಅಂತಂದ್ರೆ ಏನು ಅಂತಂದ್ರೆ ಈ ಮೌಸಿಮ್ ಅಂತಕ್ಕಂಥ ಒಂದು ಪದದ ಅರ್ಥ ಋತುಕಾಲಿಕ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ಮೌಸಿಮ್ ಈ ಪದದ ಅರ್ಥ ಏನು ಅಂತಂದ್ರೆ ಋತುಕಾಲಿಕ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಭಾರತದ ಒಂದು ವಾಯುಗುಣ ಯಾವ ತೆರನಾಗಿದೆ ಅಂತಂದ್ರೆ ಅದು ಒಂದು ಋತುವಿನಿಂದ ಮತ್ತೊಂದು ಋತುವಿನವರೆಗೆ ಬದಲಾಗುವುದೇ ಅದರ ಒಂದು ವಿಶೇಷ. ನೋಡಿ ಮಕ್ಕಳೇ, ನಮ್ಮ ಭಾರತದ ಒಂದು ವಾಯುಗುಣ ಯಾವ ಮಾದರಿಯನ್ನ ಒಳಗೊಂಡಿದೆ ಅಂತಂದ್ರೆ ಅದು ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ಅದು ಬದಲಾಗುವುದೇ ಅದರ ಒಂದು ವಿಶೇಷತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಬದಲಾವಣೆ ಅಂತಕ್ಕಂಥದ್ದು ವಾಯುಗುಣದಲ್ಲಿ ಕೂಡ ಆಗ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ವಾಯುಗುಣವನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ನಮ್ಮ ಭಾರತದ ದೇಶ ಅಂತಕ್ಕಂಥದ್ದು ವಾಯುಗುಣದಲ್ಲಿ ಕೂಡ ನಾವು ವೈವಿಧ್ಯತೆಯನ್ನು ಕಾಣ್ತಾ ಇದ್ದೀವಿ. ಪ್ರಾಕೃತಿಕ ವೈವಿಧ್ಯವನ್ನು ನಾವು ಕಾಣ್ತಾ ಇದ್ದೀವಿ, ಜೀವ ವೈವಿಧ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಈ ವಾಯುಗುಣದಲ್ಲಿ ಕೂಡ ವೈವಿಧ್ಯತೆಯನ್ನು ನಾವು ಕಾಣ್ತಾ ಇರತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು. ಹಾಗಾದ್ರೆ ನಮ್ಮ ಭಾರತದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಚಳಿಗಾಲ ಇರಬಹುದು, ಬೇಸಿಗೆ ಕಾಲ ಇರಬಹುದು ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಈ ತರನಾಗಿ ವಿಧಗಳನ್ನ ಮಾಡಿದ್ದಾರೆ. ಒಂದು ಚಳಿಗಾಲ, ಮತ್ತೊಂದು ಬೇಸಿಗೆ ಕಾಲ, ಮತ್ತೊಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರೀತಾ ಇದ್ದಾರೆ. ಅದರಲ್ಲಿ ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ ಅಂತೇಳಿ ಅದನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನಾಲ್ಕನೇದೇ ಬರ್ತಕ್ಕಂಥದ್ದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತೇಳಿ ಅದಕ್ಕೆ ಕರೀತಾ ಇದ್ದಾರೆ. ಅದಕ್ಕಿರ್ತಕ್ಕಂಥ ಮತ್ತೊಂದು ಹೆಸರು ಹಿಂಗಾರು ಮಳೆಗಾಲ ಅಂತೇಳಿ ಅದಕ್ಕೆ ಕರೀತಾ ಇದ್ದಾರೆ. ಹೀಗಾಗಿ ಈ ಒಂದು ಭಾರತದಲ್ಲಿರ್ತಕ್ಕಂಥ ಈ ಋತುಗಳು ನಮ್ಮ ಅನುಭವಕ್ಕೆ ಬರ್ತಾ ಇದ್ದಾವ. ನೋಡಿ ಮಕ್ಕಳೇ, ಬೇಸಿಗೆ ಕಾಲ ಅಂತಕ್ಕಂಥದ್ದು ಬಂತಂದ್ರೆ ಸೂರ್ಯನ ಒಂದು ಪ್ರಕೃತಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಸೂರ್ಯನ ಒಂದು ಬಿಸಿಲು ನಮ್ಮ ದೇಹವನ್ನ ತಾಕ್ತಾ ಇದೆ. ಅವಾಗ ನಾವೇನ್ ಮಾಡ್ತಾ ಇದೀವಿ? ತಂಪಾಗಿರ್ತಕ್ಕಂಥ ಪಾನೀಯಗಳನ್ನ ಸೇವನೆ ಮಾಡ್ತಾ ಇದೀವಿ. ಚಳಿಗಾಲ ಅಂತಕ್ಕಂಥದ್ದು ಬಂತು ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ? ನಮ್ಮ ದೇಹವನ್ನ ಬೆಚ್ಚಗಿರ್ಲಿಕ್ಕೆ ನಾವು ಸ್ವೀಟರ್ಗಳನ್ನ, ಜಾಕೆಟ್ಗಳನ್ನ ಬಳಸ್ತಾ ಇದ್ದೀವಿ. ಬಿಸಿಯಾಗಿರ್ತಕ್ಕಂಥ ಒಂದು ಚಹಾ ಇರ್ಬೋದು, ಕಾಫಿ ಇರ್ಬೋದು, ಇನ್ನಿತರ ಸೇವನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಕಾಲದಿಂದ ಕಾಲಕ್ಕೆ ಏನ್ ಮಾಡ್ತಾ ಇದ್ದಾವ? ಬದಲಾವಣೆಯನ್ನು ನಾವು ವಾಯುಗುಣದಲ್ಲಿ ಕೂಡ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ದಿನದ ಒಂದು ಹವಾಗುಣದಲ್ಲಿ ಒಮ್ಮೊಮ್ಮೆ ತಂಪು ಅನಿಸ್ತಾ ಇದೆ ನಮಗೆ, ಒಮ್ಮೊಮ್ಮೆ ಬಿಸಿ ಕೂಡ ಅನಿಸ್ತಾ ಇರ್ತದೆ. ಬಹಳಷ್ಟು ಬಿಸಿಲು ಇತ್ತಂದ್ರೆ ಬಿಸಿಯ ಒಂದು ಅನುಭವ ಆಗ್ತಾ ಇದೆ. ಬಹಳಷ್ಟು ತಂಪು ಅಂತಕ್ಕಂಥದ್ದರೆ ತಂಪಿನ ಒಂದು ಅನುಭವ ನಮಗೆ ಆಗ್ತಾ ಇದೆ. ಕೆಲವೊಮ್ಮೆ ಮೋಡ ಮುಸುಕಿದ ಒಂದು ವಾತಾವರಣ ಕೂಡ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ವಾಯುಗುಣದಲ್ಲಿ ಹಲವಾರು ರೀತಿಯ ಒಂದು ವೈವಿಧ್ಯತೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಕಡೆ ಒಣಹವೆ ಅಂತಕ್ಕಂಥದ್ದು ಇರ್ತದೆ, ಮತ್ತೊಂದು ಕಡೆ ಮಳೆ ಮಾರುತಗಳು ಅಂತಕ್ಕಂಥವು ಇರ್ತಾವ, ಮತ್ತೊಂದು ಕಡೆ ಬೀಸಿ ಬರ್ತಕ್ಕಂಥ ಈ ಮುಂಗಾರು ಹಿಂಗಾರು ಮಾರುತಗಳು ಕೂಡ ಇರ್ತಾ ಇದಾವ. ಜೊತೆಗೆ ಈ ಪ್ರಾಕೃತಿಕ ಒಂದು ವಿಕೋಪಗಳಾಗಿರ್ತಕ್ಕಂಥ ಚಂಡಮಾರುತ ಇರಬಹುದು, ಪ್ರವಾಹ ಇರಬಹುದು, ಇವೆಲ್ಲವುಗಳನ್ನ ನಾವು ನಿಸರ್ಗದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಒಂದು ಪರಿಸರ ಭಾರತದ ಒಂದು ವಾಯುಗುಣದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಅದು ಬೀರ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇದರಿಂದಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಈ ವಾಯುಗುಣವನ್ನ 3 ರೀತಿಯಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಚಳಿಗಾಲ, ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಅದು ಬರ್ತಕ್ಕಂಥದ್ದು. ಬೇಸಿಗೆ ಕಾಲ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಬರ್ತಕ್ಕಂಥದ್ದು.
ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 4 ತಿಂಗಳ ಕಾಲ ಬರ್ತಕ್ಕಂಥದ್ದು. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ನಾವು ಕರಿತಾ ಇದ್ದೀವಿ. ಹಿಂಗಾರು ಮಳೆಗಾಲ ಅಂತ ನಾವೇನು ಕರಿತಾ ಇದ್ದೀವಿ, ಅದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಬರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಅಂತಕ್ಕಂಥ ಒಂದು ಪಾಠದಲ್ಲಿ ಭಾರತದ ನದಿಗಳ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡಿದ್ದೀವಿ. ನಿಮಗೆ ಈ ಒಂದು ಅವಧಿಗೆ ಮನೆಗೆಲಸ ಏನು ಅಂತಂದ್ರೆ, ನಮ್ಮ ಭಾರತದಲ್ಲಿ ಹರಿತಾ ಇರತಕ್ಕಂಥ ಉತ್ತರ ಭಾರತದ ನದಿಗಳು ಯಾವುವು ಅಂತಕ್ಕಂಥದ್ದು ಪಟ್ಟಿ ಮಾಡಬೇಕು. ದಕ್ಷಿಣ ಭಾರತದಲ್ಲಿ ಹರಿತಾ ಇರತಕ್ಕಂಥ ನದಿಗಳ ಹೆಸರುಗಳನ್ನ ಪಟ್ಟಿ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.